ಜನ ಸಾವಿರ ಹೇಳಿರ್ಬೋದು, ಸಾಕಷ್ಟು ನಡೆದಿರ್ಬೋದು ಬಿಗ್ ಬಾಸ್ ಮನೇಲಿ. ಬಟ್ ನೀವೇನು ಅನ್ನೋದು ನಿಮ್ ಜೊತೆಗೆ ಬೆರೆತವರಿಗೆ ಡೆಫಿನೆಟ್ ಆಗಿ ಗೊತ್ತಿರುತ್ತೆ. ವಿನಯ್ ಗೌಡ ಮತ್ತು ಕಿಚ್ಚ ಸುದೀಪ್ ಇವರಿಬ್ಬರನ್ನು ನಾವು ಒಂದೇ ಸಿನಿಮಾದಲ್ಲಿ ನೋಡ್ಬೋದಾ? ಬೇಡ್ಕೊಳೋವಾಗ ದೇವರೇ ಮುಂದೆ ಬಂದು ನಿನ್ಗೆ ಏನ್ ಬರಬೇಕು ಅಂತ ಕೇಳಿದಾಗ ಏನ್ ಫೀಲ್ ಇರುತ್ತೋ, ಎಷ್ಟು ಸ್ವೀಟ್ ಆಗಿ ಮಾತಾಡಿಸ್ತಾರೆ. ನಮ್ಮನ್ನ ಅಲ್ಲಿ ಕೂರ್ಸ್ಕೊಂಡು 4 ಅವರು ಅವ್ರು ನಿಂತ್ಕೊಂಡು ಮಾತಾಡಿಸ್ತಾರೆ. ವೆರಿ ಎಕ್ಸೈಟೆಡ್. ಇವತ್ತು ಬೆಳಗ್ಗೆ ಫಸ್ಟ್ ಪೋಸ್ಟ್ ನೋಡಿದೆ ನಾನು ಅಂಡ್ ಇಟ್ ಮೇಡ್ ಮೈ ಡೇ. ಸೊ ನಿಮ್ ಜೊತೆಗೆ ಮಾತಾಡ್ತಿರೋದಕ್ಕೆ ಆಲ್ಮೋಸ್ಟ್ ಈ ಸ್ಮಾರ್ಟ್ ಜೋಡಿ ಆ ಟೈಮಲ್ಲಿ ನಾನು ನಿಮ್ಮ ಮತ್ತು ಮೇಡಮ್ನವರ ಸಂದರ್ಶನ ಮಾಡಿದ್ದೆ ನಿಮ್ಮ ಮನೇಲಿ. ಅದಾದ್ಮೇಲೆ ಈ ಭೇಟಿ ಆಗ್ತಾ ಇರುವಂತದ್ದು. ಬಟ್ ಐ ಶುಡ್ ಸೇ ಆಕ್ಚುಲಿ ಅವತ್ತು ನಾನು ನಿಮ್ಮ ಮನೆಗೆ ಬಂದು ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅವತ್ತು. ಬಟ್ ಆಲ್ಮೋಸ್ಟ್ ಐ ಹ್ಯಾವ್ ಸ್ಪೆಂಟ್ ಅರೌಂಡ್ ಸಮ್ 3 hours ಅವತ್ತು ನಿಮ್ಮ ಜೊತೆಗೆ. ಬಟ್ ಅವತ್ತು ನೀವು ನನ್ನನ್ನು ಟ್ರೀಟ್ ಮಾಡಿದ ರೀತಿ, ನಮ್ಮ ಕ್ಯಾಮ್ರಾ ಪರ್ಸನ್ ಕೂಡ ಇದ್ರು ಅವತ್ತು ಆ ಒಂದು ಟ್ರೀಟ್ಮೆಂಟ್ ನನಗೆ ಈಗಲೂ ತಲೆಯಲ್ಲಿದೆ ಆ್ಯಕ್ಚುಲಿ. ಸೊ ಅದಾದ್ಮೇಲೆ ನಾನು ಅವಾಗಲೇ ನಿಮ್ಮ ಮೇಲೆ ಒಂದು ಇಂಪ್ರೆಷನ್ ಬಿಲ್ಡ್ ಆಗಿತ್ತು, ಒಂದು ಒಳ್ಳೆ ಇಂಪ್ರೆಷನ್ ಬಿಲ್ಡ್ ಆಗಿತ್ತು. ಸೊ ಅದೇ ದೃಷ್ಟಿಕೋನದಲ್ಲೇ ನಾನು ಈ ಶೋನ ನೋಡಿದೆ. ಜನ ಸಾವಿರ ಹೇಳಿರ್ಬೋದು, ಸಾಕಷ್ಟು ನಡೆದಿರ್ಬೋದು ಬಿಗ್ ಬಾಸ್ ಮನೇಲಿ. ಬಟ್ ನೀವೇನು ಅನ್ನೋದು ನಿಮ್ ಜೊತೆಗೆ ಬೆರೆತವರಿಗೆ ಡೆಫಿನೆಟ್ ಆಗಿ ಗೊತ್ತಿರುತ್ತೆ. ಅದೇ ಮನೆಯಲ್ಲೂ ಕೂಡ ಆಗಿದೆ. ಅದಕ್ಕೋಸ್ಕರನೇ ನಿಮ್ಮ ತುಂಬಾ ಜನ ಸ್ನೇಹಿತರ ನೀವು ಸಂಪಾದನೆ ಮಾಡಿದ್ರಿ. ಅದನ್ನ ಗ್ರೂಪ್ ಅಂತಂದ್ರು, ಬಟ್ ಹೊರಗಡೆ ಬಂದ್ಮೇಲೆ ಆಕ್ಚುಲಿ ಆ ಗ್ರೂಪೇನೆ ಇಡೀ ಲೈಫ್ ಲಾಂಗ್ ಇರುತ್ತೆ ಅನ್ನೋದು ಕೂಡ ಕನ್ಫರ್ಮ್ ಅದು. ಬಟ್ ಸರ್, ಮುಖ್ಯವಾಗಿ ಸಾಕಷ್ಟು ವಿಷಯ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಚಾನಲ್ಗಳಲ್ಲಿ ನೀವು ಮಾತಾಡಿದ್ದೀರಾ. ಬಟ್ ಒಂದು ವಿಷಯ ಏನಂತಂದ್ರೆ, ನೀವು ಹೊರಗಡೆ ಬಂದ ತಕ್ಷಣ ಕಿಚ್ಚ ಸುದೀಪ್ ಅವರು ಒಂದು ಆಸ್ಕ್ ಕಿಚ್ಚ ಅನ್ನುವಂತಹ ಒಂದು ಪ್ಲಗ್ ಮೂಲಕ ಆಕ್ಚುಲಿ ಅವರ ಅಭಿಮಾನಿಗಳ ಕ್ವಶನ್ಸ್ಗಳಿಗೆ ಉತ್ತರ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ವಿನಯ್ ಗೌಡ ಮತ್ತು ಕಿಚ್ಚ ಸುದೀಪ್ ಇವರಿಬ್ಬರನ್ನು ನಾವು ಒಂದೇ ಸಿನಿಮಾದಲ್ಲಿ ನೋಡ್ಬೋದಾ ಅಂತ ಕಿಚ್ಚ ಸುದೀಪ್ ಸರಿಗೆ ಕೇಳ್ತಾರೆ. ಸುದೀಪ್ ಸರ್ ಆಕ್ಚುಲಿ ಅದನ್ನ ಅವಾಯ್ಡ್ ಕೂಡ ಮಾಡ್ಬೋದಿತ್ತು, ಸಾಕಷ್ಟು ಇನ್ಫ್ಲೋ ಇರುತ್ತೆ ಕ್ವಶನ್ಸ್. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ, ಅಫ್ಕೋರ್ಸ್, ವೈ ನಾಟ್, ಹೀಸ್ ಅನ್ ಅಮೇಸಿಂಗ್ ಪರ್ಸನಾಲಿಟಿ ಅಂತ ಅವರು ರಿಪ್ಲೈ ಮಾಡಿದ್ದಾರೆ. ಒಂದು ಅದ್ಭುತವಾದ ವ್ಯಕ್ತಿತ್ವ ಅಂತ ಹೇಳಿದ್ದಾರೆ. ನಮಗೂ ಕೂಡ ಆಕ್ಚುಲಿ ಬಿಗ್ ಬಾಸ್ ಸಾಕಷ್ಟು ಸೀಸನ್ಗಳನ್ನು ನೋಡಿದ್ದೀವಿ. ಬಟ್ ಒಬ್ಬ ಕಂಟೆಸ್ಟೆಂಟ್ ಹೊರಗಡೆ ಬಂದ್ಮೇಲೆ ಒಂದು ಒಳ್ಳೆ ಗಟ್ಟಿ ವ್ಯಕ್ತಿತ್ವ ಹೊರಗಡೆ ಬಂದ್ರು ಅನ್ನುವಂತಹ ಒಂದು ಫೀಲಿಂಗ್ ನಮಗೆ ಬಂದಿದೆ. ಇವರಿಗೆ ಡೆಫಿನೆಟ್ಲಿ ಒಂದು ಸ್ಯಾಂಡಲ್ವುಡ್ ನಲ್ಲಿ ಒಂದು ಒಳ್ಳೆ ವಿಲನ್ ಪಾತ್ರ ಅಂಡ್ ಅಫ್ಕೋರ್ಸ್ ಒಂದು ಗಟ್ಟಿ ಪಾತ್ರ ಸಿಗಲೇಬೇಕು ಅನ್ನೋಂತಹ ಒಂದು ಒಪಿನಿಯನ್ ಎಲ್ಲರಲ್ಲೂ ಬಿಲ್ಡ್ ಆಗಿದೆ. ಆಲ್ಮೋಸ್ಟ್ ಇಟ್ಸ್ ಎ ಯೂನಿವರ್ಸಲ್ ಒಪಿನಿಯನ್ ಅಂತ ಹೇಳ್ಬೋದು. ಸೊ ಕಿಚ್ಚ ಸುದೀಪ್ ಅವರ ಆ ಒಂದು ಸ್ಟೇಟ್ಮೆಂಟ್ಗೆ ನಿಮ್ಮ ಉತ್ತರ ಏನು? ಸರ್, ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಏನೋ ಒಂದು ಪೂಜೆ ಮಾಡಿ ಏನೋ ಒಂದು ಅನ್ಕೊಂಡಿರ್ತೀರಾ, ಬಲಗಡೆಯಿಂದ ಹೂವು ಬಿದ್ರೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀರಾ. ಕರೆಕ್ಟ್. ಬೇಡ್ಕೊಳೋವಾಗ ದೇವರೇ ಮುಂದೆ ಬಂದು ನಿನ್ಗೆ ಏನ್ ಬರಬೇಕು ಅಂತ ಕೇಳಿದಾಗ ಏನ್ ಫೀಲ್ ಇರುತ್ತೋ, ಅದೇ ಫೀಲೇ ನನಗೆ ಇವತ್ತು ಬೆಳಗ್ಗೆ ಆ ಟ್ವೀಟ್ ನ ನೋಡಿ ಆಗ್ತಿರೋದು. ಅಂದ್ರೆ ಸರ್, ಸುದೀಪ್ ಸರ್ ಅಂದ್ರೆ ನನ್ಗೆ ಈಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಸರ್. ಆ ಸ್ಟಾರ್ಡಮ್ ಅವರು ಹೆಂಗ್ ಎಕ್ಸ್ಪ್ಲೈನ್ ಮಾಡೋದು ಅಂತಾನೆ ಗೊತ್ತಿಲ್ಲ ನನಗೆ. ಹೀಸ್ ಸಚ್ ಅ ಡೌನ್ ಟು ಅರ್ತ್ ಪರ್ಸನ್. ಎಷ್ಟು ಸ್ವೀಟ್ ಆಗಿ ಮಾತಾಡಿಸ್ತಾರೆ. ನಮ್ಮನ್ನ ಅಲ್ಲಿ ಕೂರ್ಸ್ಕೊಂಡು 4 ಅವರು ಅವ್ರು ನಿಂತ್ಕೊಂಡು ಮಾತಾಡಿಸ್ತಾರೆ. ನೀವ್ ಹೇಳ್ದಾಗೆ ಅವಾಯ್ಡ್ ಮಾಡ್ಬೋದಾಗಿತ್ತು. ಹೌದು, ಆ ಪ್ರಶ್ನೆನ ನೀಟಾಗಿ ಯಾರಿಗೂ ಗೊತ್ತೂ ಆಗೋದಿಲ್ಲ. ಅವಾಯ್ಡ್ ಮಾಡಿದ್ರೆ ಕೇಳಿದಾರೆ ಒಬ್ರು ಈ ಪ್ರಶ್ನೆ ಅನ್ನೋದನ್ನು ಗೊತ್ತಿಲ್ಲ. ಅದನ್ನ ಅಫ್ಕೋರ್ಸ್ ಅಂತ ರೀಟ್ವೀಟ್ ಮಾಡಿರೋದು ಎಲ್ಲೋ ದೇವರೇ ಬಂದು ನನಗೆ ಬರ ಕೊಟ್ಟಂಗಾಗಿದೆ ಸರ್. ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಇವತ್ತು ಬೆಳಗ್ಗೆ ಫಸ್ಟ್ ಪೋಸ್ಟ್ ನೋಡಿದೆ ನಾನು ಅದು, ಅಂಡ್ ಇಟ್ ಮೇಡ್ ಮೈ ಡೇ. ಕರೆಕ್ಟ್. ಇನ್ಫ್ಯಾಕ್ಟ್ ಆಕ್ಚುಲಿ ಅಲ್ಲಿ ಗುರೂಜಿ ಒಳಗಡೆ ಬಂದಾಗ ಕೂಡ ನಿಮ್ಗೆ ಒಳ್ಳೆ ದಿನಗಳು ಮುಂದೆ ಕಾದಿದೆ. ಆಕ್ಚುಲಿ ಈ ವರ್ಷದಲ್ಲಿ ಬಹಳಷ್ಟು ಒಳ್ಳೆ ವಿಷಯಗಳು ನಿಮ್ ಲೈಫಲ್ಲಿ ನಡೆಯುತ್ತೆ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳೋಕ್ಕಿಂತ ಮೊದಲೇ ಸುಮಾರು ಜನ ನಿಮ್ಮ ಅಭಿಮಾನಿಗಳಿಗೆ ಆ ತರದೊಂದು ಪಿಕ್ಚರ್ ಸಿಕ್ಕಿತ್ತು. ಡೆಫಿನೆಟ್ಲಿ ಅವ್ರು ಒಳ್ಳೆ ಅಂದ್ರೆ ಒಂದು ಸ್ಟಾರ್ ವಿಲನ್ ಮೆಟೀರಿಯಲ್ ಅಥವಾ ಒಂದು ಒಳ್ಳೆ ಪಾತ್ರ ಮಾಡುವಂತಹ ಕೆಪಾಸಿಟಿ ಇವ್ರಿಗಿದೆ. ಒಳ್ಳೆ ಹೈಟು, ಒಳ್ಳೆ ವೆಯ್ಟ್, ಪರ್ಸನಾಲಿಟಿ, ವಾಯ್ಸ್ ಇರ್ಬೋದು, ಅದೆಲ್ಲ.